ಹಾಯ್ ಡಿಯರ್ ಸ್ಟೂಡೆಂಟ್ಸ್, 2025-26ರ NMMS ಎಕ್ಸಾಮ್ಗೆ ಲೆಸನ್ಗಳ ಆಧಾರದಲ್ಲಿ ಹಳೆಯ ವರ್ಷದಲ್ಲಿ ಯಾವ್ಯಾವ ಕ್ವಶನ್ಗಳು ಬಂದಿದ್ವು, ಹಾಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಪುಸ್ತಕದಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಬಂದಿದ್ದಾವೆ ಇವುಗಳನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೋಷಿಯಲ್ ಮತ್ತು ಸೈನ್ಸ್ ವಿಭಾಗದಿಂದ ಪ್ರತಿಯೊಂದು ಚಾಪ್ಟರ್ ಬೇಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಎಲ್ಲಿ ತುಂಬ ಅವಶ್ಯಕತೆ ಇದೆಯೋ ಅಲ್ಲಿ ನಾನು ಇಂಗ್ಲೀಷ್ನಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಜಸ್ಟ್ ಹೆಸರುಗಳು, ಇಸ್ವಿ, ಈ ರೀತಿ ನೇಮ್ಗಳ ರೀತಿ ಮಾತ್ರ ಬಂದಾಗ ಅಲ್ಲೇ ಕನ್ನಡದಲ್ಲೇ ಹೇಳ್ಕೊಂಡು ಹೋಗಿರ್ತೀನಿ. ಹಾಗೆ ಎಕ್ಸಾಮ್ ತುಂಬ ಹತ್ತಿರದಲ್ಲಿರೋದ್ರಿಂದ ಈಸಿಯಾಗಿ ಆನ್ಸರ್ ಕಂಡುಹಿಡಿಯೋಕ್ಕೆ ಯಾವುದಾದ್ರೂ ಶಾರ್ಟ್ಕಟ್ ಮೆಥಡ್ ಇದ್ದರೆ ಅವುಗಳನ್ನು ಕೂಡ ಡಿಸ್ಕಷನ್ ಮಾಡ್ತಾ ಟ್ರೈ ಮಾಡ್ತಾ ಹೋಗೋಣ. ಬ್ರೀಫಾಗಿ ನಿಮ್ಗೊಂದು ರಿವಿಷನ್ ಆದಂಗೆ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ಅಂಥೇಳಿ ಶುಭಾರಂಭ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, 2025 ಅಂದರೆ ಲಾಸ್ಟ್ ಇಯರ್ನಲ್ಲಿ ಬಂದಿರೋಂಥ ಕ್ವಶನ್ ಪೇಪರು. ಇಲ್ಲಿ ಕ್ವಶನ್ಸ್ಗಳನ್ನ ಮ್ಯಾಚ್ ಮಾಡೋ ಥರ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾಗಿರೋದು ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು. ನೋಡ್ಲಿಕ್ಕೆ ಇಷ್ಟು ದೊಡ್ಡದ ರೀತಿ ಕಾಣಿಸುತ್ತೆ. ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಟ್ಲೀಸ್ಟ್ ಒಂದು ಕನ್ಫರ್ಮ್ ಆಗಿರೋ ಆನ್ಸರ್ನ ಹುಡುಕಿದ್ರೆ ಇನ್ನು ಉಳಿದಿರೋದೆಲ್ಲ ಈಸಿಯಾಗಿ ಸಿಗುತ್ತೆ. ಉದಾಹರಣೆಗೆ ಹಾಲ ಅಂತ ಇದೆ. ಹಾಲ ಶಾತವಾಹನರ ವಂಶಕ್ಕೆ ಸೇರಿರ್ತಾನೆ. ಅವನು ಬರೆದಂಥ ಆಕೃತಿ ಗಾಥಾ ಸಪ್ತಸತಿ. ಇದು ಅನ್ನೋದಕ್ಕೆ ಮೂರನೇದು ಎಲ್ಲಿ ಮ್ಯಾಚ್ ಆಗಿದೆ ನೋಡಿ, ಇದರಲ್ಲಿ ಮ್ಯಾಚ್ ಆಗಿದೆ. ಹಿಂಗಾದ್ರೆ ಇದೇ ಉತ್ತರ ಆಗಿರ್ತದೆ. ಏನಾದರೂ ಇಲ್ಲೂ ಕೂಡ ಮೂರನೇ ಆಪ್ಷನ್ ಕೊಟ್ಟಿದೆ, ನಾವು ನೆಕ್ಸ್ಟ್ ಸ್ಟೆಪ್ಪು ಕೂಡ ಹೋಗ್ಬೇಕಾಗಿತ್ತು. ಈಗ ಇಲ್ಲದೆ ಇರೋದ್ರಿಂದ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಮುಗಿದೋಗುತ್ತೆ. ಹಾಗೆ ಕ್ರಾಸ್ ಚೆಕ್ ಮಾಡಲಿಕ್ಕೆ ಬಾಣಭಟ್ಟ ಬರೆದಂಥ ಕೃತಿ ಹರ್ಷಚರಿತ. ಹಾಗೆ ಪಂಪ ಬರೆದಿದ್ದು ವಿಕ್ರಮಾರ್ಜುನ ವಿಜಯ. ಚಾಂದ್ ಬರ್ದಾಯಿ ಬರೆದಿದ್ದು ಪೃಥ್ವಿರಾಜ ರಾಸ. ಇದನ್ನೆಲ್ಲ ಬೇಕಾದ್ರೆ ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು. ಇವುಗಳನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಹಾಗೆ ಅಂಡರ್ಲೈನ್ ಮಾಡಿ. ಇಲ್ಲಿ ನೋಡಿ, ಹಾಲ ಬರೆದಿರೋಂಥ ಗ್ರಂಥ ಗಾಥಾ ಸಪ್ತಶತಿ, ಬಾಣಭಟ್ಟ ಹರ್ಷಚರಿತ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸವ್, ಪಂಪ ಬರೆದಿದ್ದು ವಿಕ್ರಮಾರ್ಜುನ ವಿಜಯ. ಹಾಗೆ ಬೌದ್ಧ ಸಾಹಿತ್ಯಗಳು ತಗೊಂಡ್ರೆ ತ್ರಿಪಿಟಿಕ ಬರ್ತದೆ. ಅಮೋಘವಶ ನೃಪತಿಂಗನ ಆಸ್ಥಾನದಲ್ಲಿ ಶ್ರೀ ವಿಜಯ ಅಂತ ಇರ್ತಾನೆ, ಅವನು ಕವಿರಾಜ ಮಾರ್ಗ ಅಂತ ಕೂಡ ಬರೀತಾನೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ 2024ರದು. ಸರಿಯಾಗಿರುವ ಆಯ್ಕೆಯನ್ನು ಗುರುತಿಸಿ. ಇದರಲ್ಲೂ ಅಷ್ಟೇ ಮ್ಯಾಚ್ ಮಾಡಿದ್ದಾರೆ, ಅದರಲ್ಲಿ ಸರಿಯಾಗಿರೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ವಿಶಾಖದತ್ತ ಬರೆದಿದ್ದು ಮುದ್ರಾ ರಾಕ್ಷಸ, ಇದು ಕರೆಕ್ಟಾಗೇ ಇದೆ. ಯುಎನ್ ಸ್ಯಾಂಗ್ ಬರೆದಿದ್ದು ಸಿಯುಕಿ, ಆದರೆ ಇಲ್ಲಿ ಇವರು ಗೋಕೋಕಿ ಅಂತ ಕೊಟ್ಟಿದ್ದಾರೆ, ಹಂಗಾದ್ರೆ ಇದು ತಪ್ಪಾಗುತ್ತೆ. ಮೆಗಾಸ್ತನಿಸ್ ಇಂಡಿಕಾ. ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗ. ಎಸ್, ಹಾಗಾದರೆ ACD ಇವುಗಳು ಆನ್ಸರ್ ಆಗಿರ್ತದೆ. ACD ಆಪ್ಷನ್ ಬಿ ನಮಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇದನ್ನು ಕೂಡ ಒಮ್ಮೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡೋಣ. ನೋಡಿ, ವಿದೇಶಿಯ ಸಾಹಿತ್ಯ ಈ ಭಾಗದಲ್ಲಿದೆ. ಮೆಗಾಸ್ತನಿಸ್ ಇಂಡಿಕಾ ಅನ್ನೋ ಗ್ರಂಥ ಬರೀತಾನೆ. ಯುಎನ್ ಸ್ಯಾಂಗ್ ಸಿಯುಕಿ. ಫಾಹಿಯಾನ್ ಬರೆದಿದ್ದು ಗೋಕೋಕಿ. ಸಿಲೋನಿನ ದೀಪವಂಶ, ಸಿಲೋನ್ ಅಂದರೆ ಶ್ರೀಲಂಕಾಕ್ಕೆ ಸೇರಿರುವಂಥದ್ದು. ದೀಪವಂಶ ಮತ್ತು ಮಹಾವಂಶ ಇವು ವಿದೇಶಿ ಸಾಹಿತ್ಯ. ಟಾಲಮಿ ಬರೆದಿರೋದು ಜಿಯೋಗ್ರಫಿ ಅನ್ನೋ ಗ್ರಂಥ. ಸೊ ಇವುಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ನೆಕ್ಸ್ಟ್ ಇವುಗಳನ್ನು ಕೂಡ ಸೇರಿಸ್ಕೋಬೋದು ನೀವು. ಇವರೆಲ್ಲರೂ ಕೂಡ ವಿಜಯನಗರ ಆಸ್ಥಾನಕ್ಕೆ ಬಂದಿದ್ದಂಥವ್ರು. ಫರ್ನಿಯೋ ನ್ಯೂನೇಸ್, ಬಾರ್ಬೋಸಾ, ನಿಕೋಲೋ ಕಾಂಟಿ ಇವರೆಲ್ಲರೂ ಕೂಡ. ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, 2023ರ ಪ್ರಶ್ನೆ. ಇಲ್ಲೂ ಕೂಡ ಅಷ್ಟೇ ಸರಿಯಾದ ಜೋಡಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಕೌಟಿಲ್ಯ ಅರ್ಥಶಾಸ್ತ್ರ, ಇದು ಸರಿಯಾಗೇ ಜೋಡಿಸಿದ್ದಾರೆ, ಕರೆಕ್ಟ್ ಆಗಿದೆ. ಶ್ರೀ ವಿಜಯ ದೀಪವಂಶ ಅಂತ ಕೊಟ್ಟಿದ್ದಾರೆ. ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗ, ಹಿಂಗಾಗಿದ್ದಾಗಲ್ಲ. ಕಲ್ಹಣ ಬರೆದಿದ್ದು ರಾಜತರಂಗಿಣಿ, ಕರೆಕ್ಟ್ ಆಗಿದೆ. ಫಾಹಿಯಾನ್ ಚೀನಾದ ಯಾತ್ರಿಕ, ಏನು ಗೋಕೋಕಿನ, ಕರೆಕ್ಟ್ ಆಗಿದೆ. ಹಾಗಾದರೆ ACD ಇದು ಸರಿಯಾಗಿರುವಂಥ ಉತ್ತರ. ಆಪ್ಷನ್ ಸಿ ನಮಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಹಾಗೆ 2023ರ ಪ್ರಶ್ನೆಯನ್ನು ನಾವು ಗಮನಿಸಿದ್ರೆ, ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು. ರಾಜತರಂಗಿಣಿಯನ್ನು ಬರೆದಂಥವರು ಕಾಶ್ಮೀರದ ಕವಿ ಕಲ್ಹಣ. ಡೌಟ ಇಲ್ಲ, ಇದು ಸರಿಯಾಗಿರುವಂಥ ಉತ್ತರ. ಇದು ದೇಶೀಯ ಸಾಹಿತ್ಯ, ನಮ್ಮ ದೇಶದವರೇ ಬರೆದಿರುವಂಥದ್ದಾಗಿದೆ. ಸೊ ಹಾಗೆ ನಿಮ್ಮ ಎಕ್ಸ್ಟ್ರಾ ನಾಲೆಡ್ಜ್ಗೆ ಕೌಟಿಲ್ಯ ಬರೆದಿರುವಂಥ ಕೃತಿ ಅರ್ಥಶಾಸ್ತ್ರ, ಕಾಳಿದಾಸ ಬರೆದಿರೋದು ಮೇಘದೂತ, ರಘುವಂಶ, ಶಾಕುಂತಲ ಇವೆಲ್ಲ ಇದೆ. ಪಂಪ ವಿಕ್ರಮಾರ್ಜುನ ವಿಜಯ. ಹಾಗೆ
ಮುಂದಿನ ಪ್ರಶ್ನೆಗೆ ಹೋದರೆ 2019ರಲ್ಲಿ ಬಂದಿರೋ ಪ್ರಶ್ನೆ ನೋಡಿ. ಇಲ್ಲೂ ಕೂಡ ಸರಿಯಾಗಿ ಹೊಂದಿಸಲಾಗಿರುವ ಉತ್ತರ ಕೇಳಿದ್ದಾರೆ. ಹರ್ಷಚರಿತವನ್ನು ಬರೆದಿದ್ದು ಬಾಣಭಟ್ಟ. ಏನದಕ್ಕೆ ಆಪ್ಷನ್ ಡಿ ಎಲ್ಲಿದೆ? 2 ಕೊಟ್ಟಿದ್ದಾರೆ, ಹಿಂಗಾಗಿ 2 ಕೂಡ ಡೌಟಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ವಿಕ್ರಮಾರ್ಜುನ ವಿಜಯ ಬರೆದಿದ್ದು ಪಂಪ. ಬಿಗೆ ಸಿ ಯಾವುದಲ್ಲಿದೆ? ಇದರಲ್ಲಿದೆ. ಹಿಂಗಾಗಿ ಸೊ ಇದು ಕ್ಯಾನ್ಸಲ್ ಆಗೋಯ್ತು. ಇದೊಂದೇ ನಮಗೆ ಸರಿಯಾದಂಥ ಉತ್ತರ ಆಯಿತು. ಓಕೆ, ನೆಕ್ಸ್ಟ್ ಇನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಪೃಥ್ವಿರಾಜ ರಾಸವ್, ಚಾಂದ್ ಬರ್ದಾಯಿ ನೋಡಿ. ಪೃಥ್ವಿರಾಜ ರಾಸವ್, ಚಾಂದ್ ಬರ್ದಾಯಿ, ರಾಜತರಂಗಿಣಿ, ಕಲ್ಹಣ. ಓಕೆನಾ? ಗ್ರಂಥಗಳ ಆಧಾರದಲ್ಲೇ ಪ್ರಶ್ನೆಗಳು ಬಂದಿದ್ದಾವೆ ಇವೆಲ್ಲ. ಮುಂದಿನ ಪ್ರಶ್ನೆ ನೋಡಿದ್ರೆ ಡಿಪಾರ್ಟ್ಮೆಂಟಿಂದ ಕೊಟ್ಟಿರುವಂಥ ಪ್ರಶ್ನೆಗಳು ನೋಡೋಣ. ಬುದ್ಧ ಚರಿತ ಕೃತಿಯನ್ನು ಬರೆದಂಥವರು. ಇದು ಬುದ್ಧ ಚರಿತ ಬರೆದಿದ್ದು ಅಶ್ವಘೋಷ. ತಾರಾನಾಥ ನಿಮ್ಮ 8th ಸ್ಟ್ಯಾಂಡರ್ಡ್ನ ಟೆಕ್ಸ್ಟ್ ಬುಕ್ನಲ್ಲೇ ಏನು ಮೆನ್ಷನ್ ಮಾಡಿಲ್ಲ ಇಲ್ಲೋ. ಬುದ್ಧ ಚರಿತ ಬರೆದಿದ್ದು ಅಶ್ವಘೋಷ. ಹಾಗೆ ಮತ್ತೊಂದು ಪ್ರಶ್ನೆ, ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ. ಸರಿಯಾದಂಥ ಉತ್ತರ ಗ್ರೀಕ್ ಮತ್ತು ಅರಾಮಿಕ್ ಇದೆ. ಇದನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಒಮ್ಮೆ ಚೆಕ್ ಮಾಡೋಣ. ನೋಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಶಾಸನಗಳು ಅನ್ನೋ ಒಂದು ಭಾಗದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಹಳೆಯ ಶಾಸನಗಳು ಸೇರಿರೋದು ಮೌರ್ಯ ಚಕ್ರವರ್ತಿ ಅಶೋಕನಿಗೆ ಸೇರಿರುವಂಥವು. ಬಹುತೇಕವಾಗಿ ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿ ಈ 2 ಲಿಪಿಗಳಲ್ಲಿದ್ದಾವೆ. ಇನ್ನು ಭಾಷೆಗೆ ತಗೊಂಡ್ರೆ ಪ್ರಾಕೃತ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಇದ್ದಾವೆ. ಸರಿನಾ? ಹಾಗೆ ಇನ್ನು ಉಳ್ಕೊಂಡಿರುವಂಥ ಎಕ್ಸ್ಟ್ರಾ ನಾಲೆಡ್ಜ್ ಇದು ಸ್ವಲ್ಪ ನೋಡ್ಕೊಳ್ಳಿ. ಅಶೋಕನ ಶಾಸನಗಳು ಮೇಯ್ನಾಗಿ ಕರ್ನಾಟಕ ದಮಸ್ಕಿ, ಬ್ರಹ್ಮಗಿರಿ, ಹಾಗೆ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ಈ ಶಾಸನ ಸೇರಿರೋದು ಕದಂಬ ರಾಜಮನೆತನಕ್ಕೆ ಸೇರುವಂಥ ಕಾಕುತ್ಸವರ್ಮ, ಅವನು ರಾಜ ಆಗಿರುವಂಥ ಟೈಮ್ ಆಡಳಿತ ಅವಧಿಯಲ್ಲಿ ಬಂದಿರುವಂಥದ್ದು. ಹಾಗೆ ಅಲಹಾಬಾದ್ ಸ್ತಂಭ ಶಾಸನ, ಇದು ಈಗ ಪ್ರಯಾಗ್ರಾಜ್ ಅಂತೇಳಿ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಅಲಹಾಬಾದನ ಹೆಸರನ್ನ. ಇರಲಿ ಪರವಾಗಿಲ್ಲ. ಆದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿ ಐಹೊಳೆ ಶಾಸನ, ಕಾರವೇಲನ ಆತಿಗುಂಪ ಶಾಸನ, ಹಾಗೆ ಉತ್ತರ ಮೇರೂರು ಶಾಸನ, ಇದು ಚೋಳರಿಗೆ ಸೇರಿರುವಂಥದ್ದು ಗ್ರಾಮಾಡಳಿತದ ಬಗ್ಗೆ. ಇವುಗಳೆಲ್ಲ ಎಕ್ಸ್ಟ್ರಾ ನೋಡ್ಕೊಂಡಿದೆ. ಹಾಗೆ ಇನ್ನೂ ಭಾಳಷ್ಟು ಪಾಯಿಂಟ್ಸ್ಗಳನ್ನ ನಾವು ಟೆಕ್ಸ್ಟ್ ಬುಕ್ ಮಧ್ಯದಲ್ಲೆಲ್ಲ ತೆಗಿಬೋದು. ನಾನೀಗ ಮೇಯ್ನಾಗಿ ಯಾವುದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಕ್ವಶನ್ಸ್ಗಳಿಗೆ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಇವೆಲ್ಲ ಒಂದು ರೌಂಡ್ ಎಲ್ಲನೂ ಕೂಡ ಒಂದು ರೌಂಡ್ ಜಾಲಾಡ್ತಾ ಬಂದಾದಮೇಲೆ ಆಮೇಲೆ ನೆಕ್ಸ್ಟ್ ವೀಕಿಂದ ಟೆಕ್ಸ್ಟ್ ಬುಕ್ ಮಧ್ಯದಲ್ಲೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಒಂದು ರೌಂಡು ಇವುಗಳಿಗೆ ಮಾತ್ರ ಸ್ಟಿಕ್ ಆನ್ ಆಗಿ ನೋಡೋಣ. ಈಗ ನೀವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಒಂದು ಸ್ವಲ್ಪ ಜಸ್ಟ್ ಚೆಕ್ ಮಾಡ್ಕೊಂಡಂಗಾಗಲಿ ಅಂತೇಳಿ. ಸೊ ಹಾಗಾದ್ರೆ ಈಗ ನೋಡಿ, ಪ್ರಾಕೃತ ಅಂತ ಕೂಡ ಅಲ್ಲಿ ಇತ್ತಲ್ಲ ಸರ್, ಯಾಕಾಗಲ್ಲ ಅಲ್ಲಿ ನನ್ನ ಸಂಸ್ಕೃತ ಕೊಟ್ಟಿದ್ದಾರೆ ನೋಡಿ. ಈ ಪದ ಕೊಟ್ಟರಿಂದ ಸಂಸ್ಕೃತ ಇರಲಿಲ್ಲ, ಹಾಗೆ ಪಾಲಿ ಅನ್ನೋದು ಕೂಡ ಇರಲಿಲ್ಲ. ಸೊ ಹಿಂಗಾಗಿ ಆನ್ಸರ್ ಆಪ್ಷನ್ ಎ ಸರಿಯಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸ ಪೂರ್ವಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಹೀಗೆ ಕರೀತಾರೆ. ಪುರಾತತ್ವ ಶಾಸ್ತ್ರಜ್ಞ ಅಂತ ಕರೀತಾರೆ. ಇದು ನಾಣ್ಯ ಶಾಸ್ತ್ರಜ್ಞ ಆದರೆ ಇದು ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಗಳ ಕುರಿತು ಅಧ್ಯಯನ ಮಾಡುವಂಥವ್ರು. ಕ್ಯಾಲಿಗ್ರಫಿ ಇದು ಹ್ಯಾಂಡ್ ರೈಟಿಂಗ್ ಆಗುತ್ತೆ. ಕಾರ್ಟೋಗ್ರಫಿಸ್ಟು ಇದು ಮ್ಯಾಪ್ಗಳ ಬಗ್ಗೆ ಆಗುತ್ತೆ, ಮ್ಯಾಪ್ಗಳ ರಿಲೇಟೆಡ್ ಆಗಿ ಬರುತ್ತೆ. ಸ್ಟೂಡೆಂಟ್ಸ್, ಇಷ್ಟು ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಬಂದಿರೋವು, ಹಾಗೆ ಡಿಪಾರ್ಟ್ಮೆಂಟ್ ಬುಕ್ಕಲ್ಲಿ ಕೊಟ್ಟಿರೋಂಥದ್ದು. ಇದನ್ನು ಬಿಟ್ಟು ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ತುಂಬ ಕ್ವಶನ್ಸ್ಗಳನ್ನ ಅವ್ರು ತೆಗಿಬೋದು. ಅವುಗಳನ್ನ ಭಾನುವಾರದಿಂದ ಇನ್ಡೆಪ್ತ್ ಅನಾಲಿಸಿಸ್ ಅಂತ ವಿಡಿಯೋ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಪುಣ್ಯಕೋಟಿ ಎಜುಕೇಷನ್ ಟ್ರಸ್ಟ್ ಅಂತೇಳಿ. ಇನ್ನು ಮುಂದೆ ಇಲ್ಲಿ ಎಜುಕೇಷನ್ ಕಂಟೆಂಟ್ಗಳು ಬರ್ತಾ ಹೋಗ್ತವೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿಶ್ ಯು ಗುಡ್ ಲಕ್.